ನಾಳೆ ಮಂಗಳೂರಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಇರುವಂಥದ್ದು. ಯಾವ ರೀತಿ ಮುಂದಿನ ಲೋಕಸಭೆ ಚುನಾವಣೆ ತಯಾರಿ ಆಗ್ತಾ ಇದೆ ಕಾಂಗ್ರೆಸ್? ಮಂಗಳೂರಿನಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪಕ್ಷದ ಸಂಘಟನೆ ವಿಚಾರದಲ್ಲಿ ವಿಶೇಷವಾಗಿ ಮಂಗಳೂರಿನಲ್ಲಿ, ಮಂಗಳೂರು, ಉಡುಪಿ, ಕೋಸ್ಟಲ್ ಏರಿಯಾಸಲ್ಲಿ, ಕರಾವಳಿ ಪ್ರದೇಶದಲ್ಲಿ ನಮ್ಮ ಪಕ್ಷ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ. ಮಂಗಳೂರು ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿದ್ದಂಥದ್ದು. 13ರಲ್ಲಿ ನಾವು 11 ಸೀಟಿಗೆ 9 ಸೀಟ್ ಗೆದ್ದಿದ್ದು. ಆದರೆ ಅನೇಕ ಕಾರಣಗಳಿಂದ 13ರಲ್ಲಿ 18ರಲ್ಲಿ ಸರಿಯಾಗಿ ಆಗಲಿಲ್ಲ, 23ರಲ್ಲೂ ಆಗಲಿಲ್ಲ. ಅದಕ್ಕಾಗಿ ಅಲ್ಲಿ ಸ್ವಲ್ಪ ಸಂಘಟನೆ ಮಾಡಿದರೆ ಅನುಕೂಲ ಆಗುತ್ತೆ ಅಂತೇಳಿ ಅಲ್ಲಿ ಸಮಾವೇಶ ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರೇ ಅಧ್ಯಕ್ಷರಿದ್ದಾರೆ. ಜೊತೆಗೆ ನಾವೆಲ್ಲರೂ ಹೋಗ್ತಾಯಿದ್ದೀವಿ, ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ. AICCಯಿಂದ ಕೂಡ ಪ್ರಧಾನ ಕಾರ್ಯದರ್ಶಿಗಳು ಬರೋ ಸಾಧ್ಯತೆ ಇದೆ, ಖರ್ಗೆ ಅವರು ಬರೋ ಸಾಧ್ಯತೆ ಇದೆ, AICC ಅಧ್ಯಕ್ಷರು. ಹಾಗಾಗಿ ಅದು ಒಂದು ಚುನಾವಣೆಗೆ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು, ಅಲ್ಲಿಂದನೇ ಪ್ರಾರಂಭ ಅಂತ. ಈಗ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಏನಾದರೂ ಚರ್ಚೆ ಕೂಡ ಆಗಬಹುದಾ? ಹೇಗೆ? ಇಲ್ಲ, ಅಲ್ಲಿ ಲೋಕಲ್ಲಾಗಿ ಈಗಾಗಲೇ ನಾವು ಚರ್ಚೆಗಳನ್ನು ಮಾಡಿದ್ದೇವೆ. ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹೋಗಿ ಚರ್ಚೆ ಆಗಿದೆ, ಅಂತಿಮಗೊಳಿಸ್ತಕ್ಕಂಥದ್ದು ಅಷ್ಟೇನೇ. ಅಲ್ಲಿ ಲೋಕಲ್ ಜನ, ಅವರು ಲೀಡರ್ಸ್ಗಳು ಏನು ಅಭಿಪ್ರಾಯ ಪಡ್ತಾರೆ ಆ 2-3 ಕ್ಷೇತ್ರದಲ್ಲಿ ತೀರ್ಮಾನವನ್ನು ಅಲ್ಲಿಯೂ ಕೂಡ ನಾವು ಅಭಿಪ್ರಾಯಗಳ ತಗೋಬೋದು.